ಒಂದು ತೋಟದ ಮನೆ, ಒಂದು ಕುಟುಂಬ, ಒಂದು ನೋವಿನ ಕಥೆ. ನಮ್ಮಪ್ಪನಿಗೆ ಇಬ್ಬರು ಅಣ್ಣ ತಮ್ಮಂದಿರು, ಒಬ್ಬ ಅಕ್ಕತಂಗಿ. ಆದರೆ ನಮ್ಮನ್ನು ನೋಡಿದರೆ ಅವರಿಗೆ ಇಷ್ಟವಿಲ್ಲ. ಒಂದೇ ರಕ್ತ, ಆದರೆ ಮನಸ್ಸು ದೂರವಾಗಿತ್ತು. ನಮ್ಮಪ್ಪನನ್ನೇ ದೂರ ಇಟ್ಟರು. ನಾವು ನಮ್ಮಿಂದ 2 ಕಿಲೋಮೀಟರ್ ದೂರದ ತೋಟದ ಮನೆ ವಾಸ ಮಾಡಿದೆವು. ಬೆಳಿಗ್ಗೆ ಮಂಜಿನೊಳಗೆ ಕಾಲಿಗೆ ಚಪ್ಪಲಿ ಇಲ್ಲದೆ ಶಾಲೆಯಲ್ಲಿ ನಡೆದು ಹೋಗುತ್ತಿದ್ದೆ. ಮಧ್ಯಾಹ್ನ ಮನೆಗೆ ಯಾವಾಗ ಯಾರೂ ಊಟ ತಿನ್ನು ಮಗು ಅಂತ ಹೇಳಲಿಲ್ಲ. ಅವರ ಮನೆಯ ಹತ್ತಿರ ಹೋದಾಗ ಅವರು ಕಣ್ಣು ತಿರುಗಿಸಿಕೊಂಡು ಹೋಗುತ್ತಾರೆ. ಅದು ಹಸಿವಿಗಿಂತ ದೊಡ್ಡ ನೋವ. ಒಂದು ದಿನ ಮಳೆ ಜೋರಾಗಿ ಸುರಿಯಿತು. ನಾನು ಒದ್ದೆಯಾಗಿ ಮನೆಗೆ ಬಂದೆ. ಅಮ್ಮ ನನ್ನ ತಲೆಯನ್ನು ಒರೆಸುತ್ತಾ ಹೇಳಿದರು, ಮಗನೇ, ನೀನು ಓದಿ ದೊಡ್ಡವನಾಗಬೇಕು. ಒಂದು ದಿನ ಇದೇ ಜನ ನಿನ್ನನ್ನು ನೋಡಿ ಹೆಮ್ಮೆಪಡಬೇಕು. ಆ ಮಾತು ನನ್ನ ಜೀವನದ ತಿರುವು. ಕಷ್ಟಗಳು ನಮ್ಮನ್ನು ಮುರಿಯಲು ಬರೋದಿಲ್ಲ, ಬಲಿಷ್ಠ ನಿರ್ಮಾಣ ಮಾಡಲು ಬರುತ್ತವೆ. ಇಂದು ತೋಟದ ಮನೆಯ ಕನಸು ಗೆಲುವಿನ ಹಾದಿಯಾಗಿದೆ.